ಸತತ 7ನೇ ದಿನವೂ ದೇಶದಾದ್ಯಂತ ಇಂಡಿಗೋ ವಿಮಾನಗಳ ಅಧ್ವಾನ ಪರಿಸ್ಥಿತಿ ಮುಂದುವರೆದಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಒಂದರಲ್ಲೇ 126 ವಿಮಾನಗಳ ಹಾರಾಟ ರದ್ದಾಗಿದೆ. ಇದು ಸೇರಿ ದೇಶದಾದ್ಯಂತ 600ಕ್ಕೂ ಅಧಿಕ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿ ಪ್ರಯಾಣಿಕರು ತತ್ತರಿಸಿದ್ದಾರೆ. ಪ್ರಯಾಣಿಕರ ಆಕ್ರೋಶಕ್ಕೆ ತುತ್ತಾಗಿರೋ ಇಂಡಿಗೋ ಏರ್ಲೈನ್ಸ್ ಈವರೆಗೆ 610 ಕೋಟಿ ರೂಪಾಯಿಗೂ ಹೆಚ್ಚು ಟಿಕೆಟ್ ಹಣ ಮರುಪಾವತಿ ಮಾಡಿದೆ. ಮತ್ತೊಂದೆಡೆ ಉತ್ತರ ಪ್ರದೇಶದ ಲಖನೌದಲ್ಲಿ ದೆಹಲಿ ವಿಮಾನಕ್ಕಾಗಿ ಕಾದಿದ್ದ ಪ್ರಯಾಣಿಕ ಕಾದು ಸ್ಥಳದಲ್ಲೇ ಅನಾರೋಗ್ಯಕ್ಕೆ ತುತ್ತಾಗಿ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಇಂಡಿಗೋ ವಿಮಾನಗಳ ಹಾರಾಟ ದಿಢೀರ್ ರದ್ದಾದ ಬಿಸಿ ವಿಂಗ್ ಕಮಾಂಡರ್ಗೂ ತಟ್ಟಿದೆ. ತಡರಾತ್ರಿ ಕನೆಕ್ಟಿಂಗ್ ಫ್ಲೈಟ್ ಕ್ಯಾನ್ಸಲ್ ಆಗಿದ್ರಿಂದ ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಿಂಗ್ ಕಮಾಂಡರ್ ಇಡೀ ರಾತ್ರಿ ಚಳಿಯಲ್ಲೇ ಕಾಲ ಕಳೆದಿದ್ದಾರೆ. ವಿಶ್ರಾಂತಿಗೂ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದೆಡೆ ಇಂಡಿಗೋ ಸಮಸ್ಯೆಯಿಂದ ತೆಲುಗು ಬಿಗ್ ಬಾಸ್ ಸ್ಪರ್ಧಿ ಕಿರುತೆರೆ ನಟ ನಿಖಿಲ್ ನಾಯರ್ ಕೂಡ ಪರದಾಡಿದ್ದಾರೆ. ಜೊತೆಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪುಟ್ಟ ಮಕ್ಕಳಿಗೆ ಹಾಲುಣಿಸಲು ಊಟ ತಿನ್ನಿಸಲು ಜಾಗವಿಲ್ಲದೆ ತಾಯಂದಿರು ಪರದಾಡಿದ್ದಾರೆ. ಹೊರಗೆ ಹಾಲುಣಿಸುವ ಕೇಂದ್ರಗಳಿಲ್ಲ, ಒಳಗೆ ಬಿಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂ ಮುಖಂಡ ಸೌಜನ್ಯ ಅತ್ಯಾಚಾರ ಪ್ರಕರಣದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶ ಸಂಬಂಧ ಪುತ್ತೂರು ಎಸ್ಸಿ ಕೋರ್ಟ್ಗೆ ಹಾಜರಾಗಿದ್ದರು. ವಿಚಾರಣೆ ನಡೆಸಿದ ಎಸ್ಸಿ ಕೋರ್ಟ್ ಡಿಸೆಂಬರ್ 11ಕ್ಕೆ ಆಕ್ಷೇಪಣೆ ಸಲ್ಲಿಸಲು ತಿಮರೋಡಿಗೆ ಸೂಚನೆ ನೀಡಿದೆ. ಈ ಸಂಬಂಧ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ತಿಮರೋಡಿ ಪರ ವಕೀಲ ವಿಜಯ ವಾಸು, ತಿಮರೋಡಿ ಭಾಷಣದಿಂದ ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಈ ಕಾರಣಕ್ಕೆ ನಮಗೆ ಸಮಯಾವಕಾಶ ನೀಡಬೇಕೆಂದು ಆಯುಕ್ತರ ಮುಂದೆ ವಾದಿಸಿದ್ದೇವೆ ಎಂದಿದ್ದಾರೆ. ಇನ್ನು ಕೋರ್ಟ್ಗೆ ಹಾಜರಾಗುವ ಮುನ್ನ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿದ್ದ ಮಹೇಶ್ ಶೆಟ್ಟಿ ತುಪ್ಪದ ದೀಪ, ಎಳ್ಳೆಣ್ಣೆ ಸಮರ್ಪಣೆ ಮಾಡಿ ಪ್ರಾರ್ಥಿಸಿದರು. ಬಳಿಕ ಮಾತನಾಡಿ, ಜಿಲ್ಲೆಯಿಂದ ಗಡೀಪಾರು ಮಾಡಲು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿದೆ ಅಂತ ಆರೋಪಿಸಿದರು. ಇನ್ನು ಧರ್ಮಸ್ಥಳ ವಿಷಯದಲ್ಲಿ ನಾನು ಹೇಳಿದ್ದು ಸತ್ಯ, ಅಲ್ಲಿ ಅತ್ಯಾಚಾರ ಆಗಿರುವುದು ನಿಜ ಅಂತ ತಿಮರೋಡಿ ಹೇಳಿದರು. ನಾನು ಹೇಳ್ತೇನೆ, ನಾನು ಇಷ್ಟ ತನಕ 14 ವರ್ಷದಿಂದ ಸೌಜನ್ಯ ಪರ ಹೋರಾಟ ಮಾಡ್ತಿದ್ದೇನೆ. ಏನೆಲ್ಲ ಆರೋಪ ಮಾಡಿದ್ದೇನೆ ಅದು ಎಲ್ಲವೂ ಆ ಮಹಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಗೊತ್ತಿದೆ, ಆ ಮಂಜುನಾಥ ದೇವರಿಗೆ ಗೊತ್ತಿದೆ. ನಾನು ಇಷ್ಟ ತನಕ ಹೇಳಿದ್ದು ಸತ್ಯವೇ. ಅಲ್ಲಿ ಅತ್ಯಾಚಾರ ಆಗಿದ್ದು ಹೌದೇ, ಅಲ್ಲಿ ಅನಾಚಾರ ಆಗಿದ್ದು ಹೌದೇ, ಅಲ್ಲಿ ದೀನದಲಿತರ ಭೂಮಿ ಒಳಗೆ ಹಾಕಿದ್ದು ಹೌದೇ, ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿದ್ದು ಹೌದೇ. ಇದು ಮಹಾಲಿಂಗೇಶ್ವರ ದೇವಸ್ಥಾನದ ಅಂಗಣದಲ್ಲಿ ನಿಂತು ಹೇಳುವಂಥದ್ದು. ನಾನು ಇದಕ್ಕೆ ಶಿಕ್ಷೆ ಆಗಲೇಬೇಕು. ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ, ಈ ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದಿದ್ರೂ ಕೂಡ ಈ ಮಹಾಲಿಂಗೇಶ್ವರ ದೇವರ, ಆ ಧರ್ಮಸ್ಥಳದ ಮಂಜುನಾಥ ದೇವರ, ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲೇಬೇಕು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೋಮವಾರದಿಂದ ಅಧಿವೇಶನ ಆರಂಭವಾಗಿದೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಕಾಳಸಂತೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ಮಾರಾಟವಾಗ್ತಿರುವ ಬಗ್ಗೆ ಪ್ರಸ್ತಾಪಿಸಿದರು. ಅದನ್ನ ಪತ್ತೆ ಹಚ್ಚುವ ಕೆಲಸ ಆಗ್ತಿದೆ ಅಂತ ಮುನಿಯಪ್ಪ ಉತ್ತರಿಸಿದರು. ಇನ್ನು ಅಕ್ರಮ ಪತ್ತೆಗೆ ಎಸ್ಐಟಿ ರಚಿಸಿ ಅಂತ ಸಿಟಿ ರವಿ ಆಗ್ರಹಿಸಿದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅಕ್ರಮವಾಗಿ ಅಕ್ಕಿ ಸಾಗಣೆ ಮಾಡಿದವರು ಬಿಜೆಪಿಯವರು. ಪ್ರಕರಣದ A1, A2, A3 ಎಲ್ಲರೂ ಬಿಜೆಪಿ ಮೆಂಬರ್ ಅಂತ ಹೇಳಿದರು. ವಿಧಾನ ಪರಿಷತ್ನಲ್ಲಿ ಮದ್ಯಪ್ರಿಯರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವಾಗಿದೆ. ನಿಯಮ 330 ಅಡಿಯಲ್ಲಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯ ರವಿಕುಮಾರ್, ಮದ್ಯ ಸೇವಿಸುವ 3% ಜನ ರೋಗಕ್ಕೆ ತುತ್ತಾಗ್ತಿದ್ದಾರೆ. ಲಿವರ್ ಡ್ಯಾಮೇಜ್, ಜಾಂಡಿಸ್ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಹೀಗಾಗಿ ಸರ್ಕಾರಕ್ಕೆ ಬರುವ ಆದಾಯದಲ್ಲಿ 20% ಹಣವನ್ನ ಅನಾರೋಗ್ಯಕ್ಕೀಡಾದ ಮದ್ಯಪ್ರಿಯರ ಚಿಕಿತ್ಸೆಗೆ ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ಮದ್ಯಪಾನ ಪ್ರಿಯರಿಗೆ ಆಯುಸ್ಸು ಬಂದ್ಬಿಟ್ಟು ಬದುಕುವಂತ ಆಯಸ್ಸು ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ. ಕೆಲವರು 45 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, 50 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, ಕೆಲವರು 30-35 ವರ್ಷದಲ್ಲಿನೇ ತೀರ್ಕೊಳ್ತಾ ಇದ್ದಾರೆ. ಈ ಒಂದು ಕುಡಿತದ ಜಾಡ್ಯ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆಯೋ ಅಷ್ಟಷ್ಟು ಕಡಿಮೆ ವಯಸ್ಸಿನಲ್ಲಿ ಅವರು ಮೃತರಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಲಿವರ್ ಇದು
ಸಿರೋಸಿಸ್. ಒಂದ್ ದಿನಕ್ಕೆ 180 ರೂಪಾಯಿ ಇದ್ದೆ, ಅದಕ್ಕೆ ಏನಂತಾರೆ ಬಾಟ್ಲು ಅಥವಾ ML ಏನಂತ ಕರಿತೀವಿ ನಾವು ಅದಕ್ಕೆ, ಕ್ವಾರ್ಟರ್. ಬಜೇಗೌಡ್ರೆ 180 ರೂಪಾಯಿ ಕ್ವಾರ್ಟರ್ನೇ ತೆಗೆದುಕೊಂಡ್ರೆ 60 ml 90 ml 120 ml ಏನೇ ಹೇಳ್ತಾರಲ್ಲ ಅದಷ್ಟೇ ತೆಗೆದುಕೊಂಡ್ಬಿಟ್ರೆ ಸರ್ಕಾರಕ್ಕೆ ಕಡಿಮೆ ಆಗ್ಬಿಡತ್ತೆ. ಹೆಚ್ಚು ವರ್ಷ ಅವನು ಬದುಕ್ಬಿಟ್ರೆ, ಉದಾಹರಣೆಗೆ 60-65 ವರ್ಷ ಬದುಕ್ಬಿಟ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ 64,800 ರೂಪಾಯಿ ಒಂದು ವರ್ಷಕ್ಕೆ ಹೆಚ್ಚಾಗುತ್ತೆ ಒಬ್ಬರಿಂದ. ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಡಿಸೀಸ್ಗೆ ಸರ್ಕಾರ ಒಂದು 20% ಹಣ ತೆಗೆದುಬಿಟ್ಟು ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸಭಾಪತಿಗಳೇ. ಈ ಸಂಬಂಧ ಲಿಖಿತ ಉತ್ತರ ನೀಡಿದ ಅಬಕಾರಿ ಇಲಾಖೆ ಸಚಿವ RB ತಿಮ್ಮಾಪುರ, ಮದ್ಯ ಸೇವನೆ ಮಾಡುವವರಿಗೆ ಅನಾರೋಗ್ಯ ಚಿಕಿತ್ಸೆಗೆ ಪ್ರತ್ಯೇಕವಾಗಿ ಅನುದಾನ ನೀಡಲು ಅಸಾಧ್ಯ ಅಂತ ಹೇಳಿದ್ದಾನೆ. ಬೆಳಗಾವಿ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ವಿಪಕ್ಷ ನಾಯಕ ಅಶೋಕ್ ಮುಖಾಮುಖಿಯಾಗಿದ್ರು. ಈ ವೇಳೆ ನಾಟಿಕೋಳಿ ವಿಚಾರ ಪ್ರಸ್ತಾಪವಾಗಿದೆ. ಅಶೋಕ್ ನೋಡುತ್ತಲೇ ಏನ್ ಸಣ್ಣಗಾಗಿದೆಯಾ ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರೆ. ಅಶೋಕ್, ನಾನು ನಾಟಿಕೋಳಿ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀನಿ ಎಂದಿದ್ದಾರೆ. ಈ ವೇಳೆ ಅದೆಲ್ಲ ಬಿಡಬಾರ್ದು, ತಿನ್ನಬೇಕು ನೀನು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಳಿಕ ಇಬ್ಬರು ಜೊತೆಯಲ್ಲಿ ನಿಂತು ಫೋಟೋ ತೆಗೆಸಿಕೊಂಡಿದ್ದಾರೆ. ಸಿಎಂ ಪಟಕ್ಕೆ ಜಟಾಪಟಿ ಮಧ್ಯೆ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ DK ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿದರು. ಬಳಿಕ DCM DK ಶಿವಕುಮಾರ್ ಸಿಎಂ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿದರು. ಈ ವೇಳೆ ಸಿಎಂಗೆ DK ದಂಪತಿ ನಾಟಿಕೋಳಿ ಸಾರು ಮತ್ತು ಇಡ್ಲಿ ಬಡಿಸಿದರು. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ 10 ಗಂಟೆಗಳ ವಿಶೇಷ ಚರ್ಚೆ ನಡೆಯಿತು. ಚರ್ಚೆ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ವಂದೇ ಮಾತರಂ ಸ್ವಾತಂತ್ರ್ಯ ಚಳುವಳಿಗೆ ಶಕ್ತಿ, ಸ್ಫೂರ್ತಿ, ತ್ಯಾಗ ಮತ್ತು ಪ್ರಾಯಶ್ಚಿತ್ತದ ಮಾರ್ಗವನ್ನು ತೋರಿಸಿದ ಘೋಷಣೆ. ವಂದೇ ಮಾತರಂನ 150ನೇ ವರ್ಷದ ಐತಿಹಾಸಿಕ ಸಂದರ್ಭಕ್ಕೆ ಸಾಕ್ಷಿಯಾಗುತ್ತಿರುವುದು ಹೆಮ್ಮೆಯ ವಿಚಾರ ಎಂದಿದ್ದಾರೆ. ವಂದೇ ಮಾತರಂ के 150 वर्ष निमित्त इस ऐतिहासिक अवसर के हम साक्षी बन रहे हैं. ಇನ್ನು ಮೋದಿ ವಂದೇ ಮಾತರಂ ಹಾಡಿಗೆ ಮೊಹಮ್ಮದ್ ಅಲಿ ಜಿನ್ನಾ ವಿರೋಧ ವ್ಯಕ್ತಪಡಿಸಿದ ವಿಚಾರ ಪ್ರಸ್ತಾಪಿಸಿದ್ದಾರೆ. ಅಂದು ಜಿನ್ನಾ ಭಾವನೆಗಳಿಗೆ ನೆಹರು ಸಹಮತ ವ್ಯಕ್ತಪಡಿಸಿದ್ರು. ಹೀಗಾಗಿ ವಂದೇ ಮಾತರಂನ ಕೆಲ ಚರಣಗಳನ್ನ ಕೈಬಿಡಲಾಯಿತು ಅಂತ ಮೋದಿ ಆರೋಪಿಸಿದ್ದಾರೆ. जिन्ना के विरोध के 5 दिन बाद ही 20 अक्टूबर को नेहरू जी ने नेताजी सुभाष बाबू को चिट्ठी लिखी. उस चिट्ठी में जिन्ना की भावना से नेहरू जी अपनी सहमति जताते हुए कि वंदे मातरम की, ये जो उन्होंने सुभाष बाबू को लिखा है, वंदे मातरम की आनंद मठ वाली पृष्ठभूमि मुसलमानों को इरिटेट कर सकती है. ವಂದೇ ಮಾತರಂ ವಿಭಜನೆ ವಿಚಾರದಲ್ಲಿ ನೆಹರು ಟೀಕಿಸಿದ ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ತಿರುಗೇಟು ನೀಡಿದ್ದಾರೆ. ವಂದೇ ಮಾತರಂ ಗೀತೆಯಿಂದ ಕೆಲ ಚರಣಗಳನ್ನ ಕೈಬಿಡುವುದಕ್ಕೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ್ ಠಾಕೂರ್ ಸೇರಿದಂತೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿದ್ರು. ಇದೀಗ ಆಡಳಿತ ಪಕ್ಷದವರು ಆ ಮಹಾಪುರುಷರನ್ನ ಅವಮಾನ ಮಾಡುವಷ್ಟು ಅಹಂಕಾರಿಗಳು ಆಗಿಬಿಟ್ರ ಅಂತ ಕುಟುಕಿದ್ದಾರೆ. क्या सत्ता पक्ष के हमारे साथी इतने अहंकारी हो गए हैं कि अपने आप को महात्मा गांधी जी से, रविंद्रनाथ टैगोर जी से, राजेंद्र प्रसाद जी से, बाबा साहब अंबेडकर जी से, मौलाना आजाद जी से, सरदार पटेल जी से, सुभाष चंद्र बोस जी से बड़ा समझने लग गए हैं. ಕಾಂಗ್ರೆಸ್ ಸಂಸದ ಗೌರವ್ ಗೊಗಾಯ್ ವಂದೇ ಮಾತರಂನ ಮೂಲ ಉದ್ದೇಶ ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿಸುವುದಾಗಿತ್ತು. ಆದರೆ ಬಿಜೆಪಿ ನಾಯಕರ ರಾಜಕೀಯ ಪೂರ್ವಜರು ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಭಾಗವಹಿಸಿಲ್ಲ ಅಂತ ಪರೋಕ್ಷವಾಗಿ RSS ವಿರುದ್ಧ ಕಿಡಿಕಾರಿದ್ದಾರೆ. कि आपने जब वंदे मातरम का जो मूल उद्देश्य था कि अंग्रेज और भारत छोड़ो, तो उस भारत छोड़ो के आंदोलन में आप लोग कहां थे? क्या इतिहास गवाह नहीं कि आपके राजनीतिक पूर्वज में उनका नाम नहीं लेना चाहता?
कि उन्होंने खुद कहा था कि इस आंदोलन में भाग नहीं लेने का, खुद बोलते थे। ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದವರಿಗೆ ವಂದೇ ಮಾತರಂನ ಮೌಲ್ಯ ತಿಳಿದಿರುವುದಿಲ್ಲ ಎಂದಿದ್ದಾರೆ. इनका इतिहास खंगाला जाए कि इन्होंने आजादी के पहले और आजादी के बाद वंदे मातरम क्यों नहीं गाया। उन मुखबरों से ये सवाल पूछा जाए कि स्वतंत्रता के बाद भी उन्होंने अपना गीत क्यों बनाया। उनकी एक रंगी सोच ने तिरंगा क्यों नहीं फहराया। वंदे मातरम सियासत के झूठे राष्ट्रवादियों के लिए नहीं है, गलत लोगों की गलत मंशा पूरा देश समझता है. ಇನ್ನು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿಯವರಿಗೆ ದೇಶದ ಬಗ್ಗೆ ಏನೂ ಗೊತ್ತಿಲ್ಲ, ಹೀಗಾಗಿ ನೇತಾಜಿಯವರಂತಹ ನಾಯಕರಿಗೆ ಅಪಮಾನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. कल मैं बीजेपी का बात भी सुना, कोई बोला कि नेताजी को हम पसंद नहीं करते हैं. अरे तुम नेताजी को पसंद नहीं करते हैं, गांधी जी को नहीं करते हैं, राजा राम मोहन राय को नहीं करते हैं, तो किसको पसंद करते हैं? ये कैसे आया? ಗ್ಯಾಸ್ ಗೀಸರ್ನಿಂದ ವಿಷಾನಿಲ ಸೋರಿಕೆಯಾಗಿ ತಾಯಿ ಹಾಗೂ ಮಗ ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಗಳೂರಿನ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 26 ವರ್ಷದ ಚಾಂದಿನಿ ಹಾಗೂ 4 ವರ್ಷದ ಮಗು ಕಿರಣ್ ಮೃತ ದುರ್ದೈವಿಗಳು. ನಾನು ಗೊತ್ತಾಗಿದ್ದು 4:20ರಲ್ಲಿ ಸ್ನಾನಕ್ಕೆ ಹೋಗಿದ್ರು ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನು ಆಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಏನರಿಂದ ಆಗಿದೆ ಅಂದರೆ ಮನೇಲಿ ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾ ಇದ್ದೀವಿ ಸರ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮೆಟ್ರೋ ರೈಲು ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. 96 ಹೊಸ ರೈಲುಗಳ ಸೇರ್ಪಡೆಗೆ ಬಿಎಂಆರ್ಸಿಎಲ್ ಮುಂದಾಗಿದ್ದು, ಇನ್ನು ಮುಂದೆ ಪ್ರತಿ 4 ನಿಮಿಷಕ್ಕೊಮ್ಮೆ ಮೆಟ್ರೋ ರೈಲು ಸಂಚರಿಸಲಿದೆ. ಈಗಿರುವ ಗ್ರೀನ್, ಪರ್ಪಲ್, ಯೆಲ್ಲೋ ಲೈನ್ ಜೊತೆಗೆ ಮುಂದೆ ಲೋಕಾರ್ಪಣೆಯಾಗಲಿದೆ. ಪಿಂಕ್, ಬ್ಲೂ ಲೈನ್ಗೆ ಸೇರಿ 96 ಹೊಸ ಮೆಟ್ರೋ ರೈಲುಗಳಿಗೆ ಆರ್ಡರ್ ನೀಡಲಾಗಿದೆ. ಉತ್ತರ ಪ್ರದೇಶದ ಬುಡೌನ್ ಜಿಲ್ಲೆಯ 28 ವರ್ಷದ ಯುವತಿ ಶ್ರೀಕೃಷ್ಣನ ವಿಗ್ರಹವನ್ನೇ ವಿವಾಹವಾಗಿ ಅಚ್ಚರಿಗೊಳಿಸಿದ್ದಾಳೆ. ಕೃಷ್ಣ ಭಕ್ತೆ ಪಿಂಕಿ ಶರ್ಮಾ ಸ್ನಾತಕೋತ್ತರ ಪದವೀಧರೆಯೂ ಹೌದು. ಬೈರ್ ಕಾಸಿಮಾಬಾದ್ ಗ್ರಾಮದಲ್ಲಿ ನಡೆದ ವಿವಾಹ ಸಮಾರಂಭಕ್ಕೆ ವರನಂತೆ ಅಲಂಕರಿಸಲ್ಪಟ್ಟ ಕೃಷ್ಣ ವಿಗ್ರಹವನ್ನ ಕಾರಿನಲ್ಲಿ ಕರೆತರಲಾಗಿದೆ. ಬಳಿಕ ಕುಟುಂಬಸ್ಥರ ಸಮ್ಮುಖದಲ್ಲಿ ಪಿಂಕಿ ಶಾಸ್ತ್ರೋಕ್ತವಾಗಿ ಕೃಷ್ಣ ವಿಗ್ರಹದೊಂದಿಗೆ ಮದುವೆಯಾಗಿದ್ದಾರೆ.